ಬಿಗ್ ಬಾಸ್ ಸೀಸನ್ 11 ಶುರುವಾಗಿದೆ. ಸೊ ಇನ್ಮೇಲೆ ಏನಿದ್ರು ಬಿಗ್ ಬಾಸ್ದೇ ಸುದ್ದಿ ಸದ್ದು ಎಲ್ಲವೂ ಕೂಡ. ಸೊ ಬಿಗ್ ಬಾಸ್ ಬಂತು ಅಂದರೆ ನಮಗೆ ನೆನಪಾಗೋದೇ ಬಿಗ್ ಬಾಸ್ನ ಹಳೆಯ ಕಂಟೆಸ್ಟೆಂಟ್ಗಳು. ಅದರಲ್ಲೂ 2 ಬಾರಿ ಬಿಗ್ ಬಾಸ್ಗೆ ಹೋಗಿ ಬಂದಿರೋ ಕಂಟೆಸ್ಟೆಂಟ್ ಅಂತೂ ತುಂಬಾ ನೆನಪಾಗ್ತಾರೆ ಎಲ್ರಿಗೂ. ಅವರೀಗ ನಮ್ಮ ಜೊತೆ ಇರುವಂಥದ್ದು ಪ್ರಶಾಂತ್ ಸಂಬರ್ಗಿ ಅವರು. ಬಿಗ್ ಬಾಸ್ನ ಸೀಸನ್ 8 ಮತ್ತು 9 ಕಂಟೆಸ್ಟೆಂಟು. ಒಂದು ಸರಿ ಫಿನಾಲೆ, ಇನ್ನೊಂದು ಸರಿ ಫಿನಾಲೆಗೆ ಮುಂಚೆ ಆಚೆ ಬಂದಿದ್ದರು. ಸೊ ಸಿಕ್ಕಾಪಟ್ಟೆ ಸದ್ದು ಮಾಡಿದರು ಬಿಗ್ ಬಾಸ್ನಲ್ಲಿ. ಸೊ ಅವರು ನಮ್ಮ ಜೊತೆ ಇದ್ದಾರೆ. ಬಿಗ್ ಬಾಸ್ 11 ಕಂಟೆಸ್ಟೆಂಟ್ಗಳ ಬಗ್ಗೆ, ಬಿಗ್ ಬಾಸ್ ಸೀಸನ್ 11 ಬಗ್ಗೆ, ಸ್ವರ್ಗ ನರಕದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಹೇಗೆ ಅನ್ನಿಸ್ತಿದೆ ಬಿಗ್ ಬಾಸ್ ಈ ಬಾರಿಯ ಬಿಗ್ ಬಾಸ್ ಸ್ಪೆಷಲ್ಲು? ಯಾಕಂದರೆ ನಿಮ್ಮದೆಲ್ಲ ಮಾಮೂಲಿ ಆ್ಯಸ್ ಇಟ್ ಈಸ್ ಅದೇ ಥರ ಇತ್ತು. ಯಾವುದೇ ರೀತಿಯ ಅಂದರೆ 2 ಮನೆಗಳು ಆ ಥರ ಏನೂ ಇರಲಿಲ್ಲ. ಈ ಸರಿ ಸ್ವರ್ಗ ಮತ್ತು ನರಕ ಅನ್ನೋ ಥೀಮ್ನಲ್ಲಿ ಬಿಗ್ ಬಾಸ್ ಒಂದು ಕಾನ್ಸೆಪ್ಟ್ ನಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಒಳಗಡೆ ಕಳಿಸಿರುವಂಥದ್ದು. ಹೇಗೆ ಅನ್ನಿಸ್ತು ನೀವು ನೋಡಿದಾಗ? ಈಗ ಆಲ್ರೆಡಿ 3 ಡೇಸ್ ಆಯಿತು. ತುಂಬ ಸದ್ದು ಗದ್ದಲ ಹಲ್ಚಲ್ ಎಲ್ಲವೂ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ. ಏನು ಹೇಳ್ತೀವಿ ಸರ್? ನೋಡಿ, ಸದ್ದು ಅನ್ನೋದಕ್ಕೆ ಅದು ಸದ್ದು ಮಾಡೋದಕ್ಕೇ ಬಿಗ್ ಬಾಸ್ ಮನೆಗೆ ಸೇರಿಸ್ಕೊಳೋದು. ಕೇವಲ ಸಪ್ಪೆ ಆಗಿದ್ದರೆ ಅದು ಟಿ ವಿ ಧಾರಾವಾಹಿ ಆಗಿಬಿಡುತ್ತೆ, ಸೀರಿಯಲ್ ಆಗಿಬಿಡುತ್ತೆ. ಯಾವುದೋ ಒಂದು ಡೈರೆಕ್ಟರ್ನ ಡೈಲಾಗನ್ನು ಹೇಳ್ಕೊಂಡು ನೋಡ್ದಂಗೆ ಆಗುತ್ತೆ. ರಿಯಾಲಿಟಿ ಶೋ ಅಲ್ಲಿ ಸದ್ದು ಇರಬೇಕು. ನಿಮ್ಮ ಅನಿಸಿಕೆಗಳನ್ನು ನೀವು ಹಾಕಲೇಬೇಕು. ಸೊ ಬಿಗ್ ಬಾಸ್ 10 ಎಷ್ಟು ಸುದ್ದಿ ಮಾಡಿತ್ತೋ ಮನೆ ಒಳಗಡೆ ಮನೆ ಆಚೆನೂ ಮಾಡಿತ್ತು. ನಮ್ಮ ವರ್ತೂರು ಸಂತೋಷ್ ಅವರ ಹುಲಿ ಉಗ್ರನ ಕಥೆ ಆಗಿರ್ಬೋದು, ಅರೆಸ್ಟ್ ಆಗಿರ್ಬೋದು, ನಮ್ಮ ಸಂಗೀತ ಶೃಂಗೇರಿ ಅವರ ಕೈ ಬಳೆ ಆಗಿರ್ಬೋದು, ಈ ಥರದ ಕಥೆಗಳು ತುಂಬ ಆಗಿತ್ತು. ಒಂಥರ ಚಿಕ್ಕ ಚಿಕ್ಕ ಇತಿಹಾಸಗಳನ್ನು ಸೃಷ್ಟಿ ಮಾಡಿದ್ದು. 9ರಲ್ಲಿ ನವೀನರು ಪ್ರವೀಣರು ಆಗಿತ್ತು, 8ರಲ್ಲಿ ಕರೋನಾ ಆಗಿತ್ತು, ಬ್ರೇಕ್ ಆಗಿತ್ತು, ಇಲ್ಲ ಆಗಿತ್ತು. 11ರಲ್ಲಿ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಎಕ್ಸ್ಪೆಕ್ಟೇಷನ್ ಇದೆ. ಇದು ನರಕ ಮತ್ತು ಏನು ಸ್ವರ್ಗ ಮಾಡಿದ್ದಾರೆ, ಬೇಸಿಕ್ಲಿ ಇಸ್ ಅ ಕಾನ್ಸೆಪ್ಟ್. ಲಾಸ್ಟ್ ಇಯರು ಉತ್ತಮ ಮತ್ತು ಇನ್ನೊಂದು ಯಾವುದೋ ಇತ್ತು, ಮರ್ತೋದೆ. ಸೊ ಹೀಗಿರಬೇಕಾದ್ರೆ ಅಲ್ಲಿ ಓನ್ಲಿ ಸೆಗ್ರಿಗೇಟ್ ಮಾಡಿದ್ದಾರೆ. 17 ಜನನ ಕ್ಯಾಪ್ಚರ್ ಮಾಡೋಕ್ಕೆ ಒಂದು ಅವಕಾಶ. ಸಮರ್ಥರು ಅಸಮರ್ಥರು, ಕರೆಕ್ಟ್, ಆ ಥರನೇ ಇತ್ತು. ಸೊ ಆ ಥರದ್ದು ಮಾಡಿದ್ದಾರೆ. ಸರಿ, ಅದಕ್ಕೆ ಇನ್ನೊಂದು ಪರ್ಯಾಯ ಪದ ಒಂದು ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಅಷ್ಟು ಜನನ ಕ್ಯಾಪ್ಚರ್ ಮಾಡೋಕ್ಕೆ ಒಂದು ವೇದಿಕೆ ಬೇಕು ಅಂತೇಳಿ ಅದನ್ನು ಡಿವೈಡ್ ಮಾಡಿರ್ತಾರೆ. ಆಮೇಲೆ ಅವ್ರಿಗೆ ಪ್ರೂವ್ ಮಾಡಿಕೊಂಡು ನಾನು ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಒಂದು ಅವಕಾಶ, ಜನರಿಗೆ ವೋಟ್ ಮಾಡೋ ಅವಕಾಶ, ಜನರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ. ರಿಯಾಲಿಟಿ ಶೋ ಅಲ್ಲಿ ಜನರ ಪಾರ್ಟಿಸಿಪೇಷನ್ ಹೆಚ್ಚಾದಷ್ಟು ನಿಮಗೆ ಜಾಸ್ತಿ ಜನ ಇನ್ವಾಲ್ವ್ಮೆಂಟ್ ಆದಷ್ಟು ಇದು ಬರುತ್ತೆ. ಸೊ ಈ ಕಾನ್ಸೆಪ್ಟ್ ಚೆನ್ನಾಗಿದೆ. ಐ ಥಿಂಕ್ 11 ಆಲ್ಸೋ ಒಂಥರ ನ್ಯೂಸ್ ಮಾಡುತ್ತೆ ಅಂತ ನನಗೊಂದು ಅನಿಸಿಕೆ ಇದೆ. ಯಾಕೆ ಸರ್, ನಿಮ್ಮ ಸ್ನೇಹಿತರು ಒಳಗಡೆ ಹೋಗಿದ್ದಾರೆ ಅದಕ್ಕೆ ಅಂತ? ನೋಡಿ, ಸಾಮಾಜಿಕ ಹೋರಾಟಗಾರರು, ಸಮಾಜದಲ್ಲಿ ನಿಜವಾಗ್ಲೂ ಧ್ವನಿ ಎತ್ತೋರು, ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನ್ಯಾಯ ಬೇಕು ಅಂತ ಹೋರಾಟ ಮಾಡೋರು, ಸರ್ಕಾರದ ವಿರುದ್ಧ ಒಂದು ವಿಸಿಲ್ ಬ್ಲೋವರ್ ಕಾನ್ಸೆಪ್ಟ್ ಮಾಡೋದು, ಇದು ಮೊದಲಿಂದನೇ ಇತ್ತು. ಮೂಡಾಗರಣ ಆಗಿರ್ಬೋದು, ಇತ್ತೀಚೆಗೆ ನಾವು ಮಾಡಿದ ಡ್ರಗ್ ಕೇಸ್ ಆಗಿರ್ಬೋದು, ಕೆರೆ ಒತ್ತುವರಿ ಆಗಿರ್ಬೋದು, ಅನೇಕ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಅದರಲ್ಲಿ ಜಗದೀಶ್ ಅವರು ರಾಜಕೀಯ ಪ್ರೇರಿತವಾಗಿ ವಿಸಿಲ್ ಬ್ಲೋವರ್ ಆಗಿದ್ದಾರಾ, ಸಾಮಾಜಿಕ ಹೋರಾಟಗಾರರಾಗಿದ್ದಾರಾ, ಅದಲ್ಲ. ಬಟ್ ಅವರು ಒಂದು ಧ್ವನಿ ಇದೆ. ಅವ್ರಿಗೂ ಲಾಸ್ಟ್ ಇಯರು ಒಂದು ವಿಷಯ ಹೇಳಬೇಕು ನಿಮಗೆ. ಬಿಗ್ ಬಾಸ್ 9ಕ್ಕೆ ಹೋಗ್ಬೇಕಾದ್ರೆ ನನಗೆ ಜಗದೀಶ್ ಅವ್ರ ನಂಬರ್ ಇಸ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು. 9ಕ್ಕೆ 10ಕ್ಕೆ ನನ್ನ ಥ್ರೂನೇ ಮಾತಾಡ್ಸಿದ್ದಾರೆ ಜಗದೀಶ್ಗೆ, ಈ ಸಲ ಕಳಿಸಿ ಅವರನ್ನು ಕನ್ವಿನ್ಸ್ ಮಾಡಿ ಅಂತ. ಬಟ್ ಜಗದೀಶ್ ಅವರು ಆಗ ಅನೇಕ ಕೇಸ್ಗಳು ತಮ್ಮ ಮೇಲೆ ಹೇಳ್ಕೊಂಡಿದ್ರು. ಪೊಲೀಸ್ ಕಮಿಷನರ್ ಅವರಿಗೆ ಏಕವಚನದಲ್ಲಿ ಮಾತಾಡಿ ಅನೇಕ ಪೊಲೀಸಿನ ಹಿರಿಯ ಅಧಿಕಾರಿಗಳಿಗೆ ತಮಗೆ ಮನಬಂದಂಗೆ ಮಾತಾಡಿದರು. ಅದು ನಾನು ಒಪ್ಪೋದಿಲ್ಲ. ದಟ್ ಈಸ್ ಅಗೇನ್ಸ್ಟ್ ಈಸ್ ಆಫೀಸರ್. ಅವರು IPS ಮಾಡಿದ್ದಾರೆ ಅಂದರೆ ಅದು ಯಾವುದೋ ಒಂದು ಸ್ಟ್ಯಾಂಡರ್ಡ್ ಇದೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಒಂದು ಇಂಡಿಯನ್ ಪೊಲೀಸ್ ಅಕಾಡೆಮಿ ಅವರು. ಅದಕ್ಕೆ ಮಾತಾಡಿದಾಗ ಅವ್ರ ಮೇಲೆ ಅನೇಕ ಕೇಸ್ಗಳು ಬಿತ್ತು 2020-21ರಲ್ಲಿ. ಸೊ ಅದಕ್ಕೋಸ್ಕರ ಅವರು ಸೀಸನ್ 9ರಲ್ಲಿ ನಮ್ಮ ಜೊತೆ ಬರೋಕ್ಕಾಗಿಲ್ಲ, 10ರಲ್ಲೂ ಬರೋಕ್ಕಾಗಿಲ್ಲ. ನಾನೇ ಅದಕ್ಕೆ ಅಂದರೆ ಕೋಆರ್ಡಿನೇಷನ್ ಅಂದರೆ ಆ ಬಿಗ್ ಬಾಸ್ ಟೀಮು ಒಂದ್ಸಲಿ ನಂಬರ್ ಕೊಡಿ, ಒಂದ್ಸಲಿ ಮಾತಾಡಬೇಕು, ನೀವು ಒಂದ್ಸಲಿ ಕನ್ವಿನ್ಸ್ ಮಾಡಿ ಆಸ್ ಎ ಕಂಟೆಸ್ಟೆಂಟ್ ಅಂತ ಹೇಳಿರ್ತಾರೆ. ಅಷ್ಟನ್ನು ನಾವು ಮಾಡಿದ್ವಿ. ಬಿಗ್ ಬಾಸ್ 10ಕ್ಕೆ ಜಗದೀಶ್ ಅವರು ಇರಬೇಕಿತ್ತು. 11ಕ್ಕೆ ಬಂದಿದ್ದಾರೆ. ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದ್ದಾರೆ.